ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗಲ್ಲಿ ನನ್ನ ಮಗಳು ಏನೇನು ಮಾಡ್ತಾಳೆ ಮತ್ತು ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಂತ ನಿಮಗೆ ಈ ವಿಡಿಯೋ ಮುಖಾಂತರ ತೋರಿಸ್ತೇನೆ. ನೀನು ತಿಂದು ಹೇಗೆ ಬಂದಿದ್ಯಾ? ಫಸ್ಟ್ ಅಮ್ಮನಿಗೆ. ಇದಕ್ಕೆ ಕ್ಲಾರಿಟಿ. ಫಸ್ಟ್ ಅಮ್ಮನಿಗೆ ನೀನು ಆಮೇಲೆ ತಿಂತೀಯಾ? ಎಸ್. ಹಾಂ, ಸರಿಯಪ್ಪ, ಆಯಿತು. ಗುಡ್ ಗರ್ಲ್. ಬ್ಯಾಡ್ ಗರ್ಲ್. ಬೀಳುತ್ತೆ ಏಟು. ಬೀಳುತ್ತೆ ಅನ್ನೋಕ್ಕೇನು ಚಿಕ್ಕ ಮಗುನ ನಾನು? ಬೀಳುತ್ತೆ ಏಟು, ಹೊಡಿತೀನಿ ಏಟು. ಹೇಳ್ಬೇಡ, ಅದು ಮಾಡಬೇಡ, ಇದು ಮಾಡಬೇಡ. ಹೌದು, 1 year old girl. ಅಮ್ಮಂದಿರು ಹಂಗೆ ತಾನೇ ಹೇಳೋದು. ಅದನ್ನ ಚಿಕ್ಕ ಮಗುಗೆ ಹೇಳಿ. ಹೌದಾ? ನಾನು ಎಷ್ಟು ದೊಡ್ಡೋಳಾಗಿದ್ದೀನಿ ನೋಡಿ. ಹೌದಾ? ಅಷ್ಟು ದೊಡ್ಡೋಳಾಗಿದೆಯಾ? ಎಸ್. ಆಯಿತು, ಒಳ್ಳೆ ಬುದ್ಧಿ ಕಲಿತ್ರೆ ಹೇಳಲ್ಲ, ಓಕೆನಾ? ಓಕೆ, ಬಾಯ್ ಬಾಯ್. ಬಾಯ್. ಏನು ಮಾಡ್ತಾ ಇದೀಯಾ? ಅಯ್ಯೋಯ್ಯೋ, ಕಿಚನ್ ನೋಡ್ರಪ್ಪ ಎಷ್ಟು ಕ್ಲೀನಾಗಿ ಇಟ್ಟಿದ್ದಾಳೆ ನನ್ನ ಮಗಳು. ಹಾಂ, ಏನಿದು? ದಿಸ್ ಇಸ್ ಕಾಲ್ಡ್ ಆಲೂಗೆಡ್ಡೆ ಪಲ್ಯ. ನಮ್ಮಮ್ಮಂಗೆ ಇಷ್ಟ ಗಾಯ್ಸ್. ಸಾಲ್ಟ್ ಮೇಲೆ ಮುಚ್ಚಮ್ಮ, ಏನಾದರೂ ಬೀಳುತ್ತೆ. ಹಾಂ, ಏನಿದು? ಅಯ್ಯೋಯ್ಯೋ, ನಾನು ಕ್ಲೀನಾಗಿ ಇಟ್ಟಿರ್ತೀನಿ, ನೀನು ಬಂದು ಎಲ್ಲ ಗಲೀಜು ಮಾಡಿಬಿಟ್ಟವಳೆ ನೋಡಿ. ಹಾಂ, ಸೊಪ್ಪು ಬಿಡಿಸಿಲ್ಲ ಅಲ್ಲ, ಕೊಡಬೇಕಲ್ವಾ ನಾನು ಬಿಡಿಸ್ಲಿಕ್ಕೆ? ಹೌದಾ? ಓ, ನಾನು ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೆ, ಅಮ್ಮಂಗೆ ಹುಷಾರಿಲ್ಲ ಅಂದ್ಬಿಟ್ಟು ನೀನು ಕೊಟ್ಟಿಲ್ಲ ಅಲ್ಲ? ಎಸ್. ಎಲ್ಲ ಕಂಟ್ಲ ಬಂಟ್ಲ ಇದೆಲ್ಲ ಆಚೆಗೆ ಹಾಕುವುದು. ಏನದು ಸಾಂಬಾರ್ದೆಲ್ಲ? ಅದು ನಿಮ್ಮಲ್ಲಿರೋ ಕನ್ಸರ್ನ್. ಅಯ್ಯಪ್ಪ, ಹಾಗಲ್ಲ. ನನ್ಗೆ ಹುಷಾರಿಲ್ಲ ಅಂತ ತಿಂಡಿ ಮಾಡ್ತಾ ಇದೆಯಾ? ಹಾಂ, ಮಸಾಲೆ ದೋಸೆ ಥರ ಮಾಡಿಬಿಟ್ಟಿದ್ಯಲ್ಲ. ಎಷ್ಟು ಚೆನ್ನಾಗಿ ಮಾಡಿದ್ದೀನಿ. ಓ, ಸೂಪ್. ನನ್ನ ಮಗಳು ನನಗೋಸ್ಕರ ಮಸಾಲೆ ದೋಸೆ ಮಾಡಿದ್ದಾಳೆ. ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾಳೆ ನೋಡಿ, ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾಳೆ, ಗರಿಗರಿಯಾಗಿ ಮಾಡಿದ್ದಾಳೆ. ಓಪನೇ ಆಗಿಬಿಟ್ಟೈತೆ, ಹಿಂಗೆ ಮುಚ್ಕೊಬಿಟ್ಟೈತೆ, ಓಪನ್ ಆಗಿಲ್ಲ ಅದು, ಹಿಂಗೆ ಮುಚ್ಕೊಂಡಿದೆ ನೋಡಿ. ನಾನು ಸ್ಟೈಲಿಶ್ ಆಗಿಟ್ಟಿರೋದು. ಸ್ಟೈಲಿಶ್ ಆಗಿಟ್ಟಿದ್ಯಾ? ವಾ, ಸಾಕು ಪಲ್ಯ, ಇಷ್ಟೇ ತಿನ್ನೋದು. ಗೈಸ್, ನಮ್ಮ ಅಮ್ಮಂಗೆ ಆಲೂಗಡ್ಡೆ ಪಲ್ಯ ಅಂದರೆ ತುಂಬ ಇಷ್ಟ. ಎಲ್ಲಾದರೂ ಆಲೂಗಡ್ಡೆ ಅಂತ ಯಾವಾಗಲೂ ಆಲೂಗಡ್ಡೆ ತರಿಸ್ಕೊತಾ ಇರ್ತಾರೆ. ಹೌದಾ? ಅದಕ್ಕೆ ನನಗೂ ಇಷ್ಟ. ಅವ್ರ ಜೊತೆ ಸೇರಿ ಇವಾಗ ನಾನು ಕನ್ವರ್ಟ್ ಆಗಿಬಿಟ್ಟಿದ್ದೀನಿ. ಆದರೆ ಕ್ಲೀನಿಂಗು ಅಯ್ಯ ನೋಡಿ ಹೆಂಗೆ. ಸುಮ್ಮನಿರಿ ಮಾಮ್. ಸೋಮ್ನೀರಿ ಮಾಮ್ ಅಂದರೆ ನೀನು ಗಲೀಜ್ ಮಾಡಿದ್ರೆ ನಾನು ಹೆಂಗೆ ಸುಮ್ಮನಿರಕ್ಕಾಗುತ್ತೆ? ಬರಲ್ಲ, ಸರಿನಾ? ಹೌದಾ? ಬರುತ್ತೆ, ಅಷ್ಟಾದ್ರೂ ಮಾಡ್ಕೊಡ್ತೀನಿ, ಇಷ್ಟಾರು ಮಾಡ್ಕೊಟ್ಟಿದ್ಯಾ? ಗುಡ್ ಗರ್ಲ್. ನೋಡಿ, ಕಾಲೇಜ್ ರಜಾ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ. ಆಯಿತು. ಮ್ಯಾಶರು ಕೂಡ ಇಲ್ಲಿ ನೋಡಿ ಹೆಂಗೆ ಗಲೀಜ್ ಮಾಡಿ ಹೆಂಗೆ ಇಟ್ಬಿಡ್ತಾಳೆ ಅಂತ. ದೋಸೆ ನೋಡಿ ಮಾಡ್ತಿದ್ದಾಳೆ, ಮಸಾಲೆ ದೋಸೆ. ಓಯ್, ಮಧ್ಯದಲ್ಲಿ ಏನಾಯ್ತು? ರೌಂಡ್ಸ್ ಮಾಡು ಮಗನೆ, ಸರಿಯಾಗಿ ಬರುತ್ತೆ. ಅದೇನೆ ಮೊದಲು ಮಾಡಿದ್ಯಲ್ವಾ, ಅದಕ್ಕೆ ಸರಿಯಾಗಿ ಬರುತ್ತೆ. ನನ್ನ ಮೇಲೆ ಎಲ್ಲ ಹೇಳ್ಬಾರ್ದು. ಬಂದಾಗಲೇ ಹೋಯ್ತು ಅಂದರೆ ನೀನು ಕರೆಕ್ಟಾಗಿ ಮಾಡಬೇಕಲ್ವಾ? ನೀವು ಬಂದು ಡಿಸ್ಟರ್ಬ್ ಮಾಡ್ತೀರಲ್ಲ. ಡಿಸ್ಟರ್ಬ್ ನಾನು ಮಾಡೋದೇ ಇಲ್ಲ. ಓ, ಅಳ್ತು. ಸರಿಯಾಗಿ ಬರಲಿಲ್ಲ, ಈ ಥರ ಬರಬೇಕಿತ್ತು. ಆವಾಗ ಸಿಮ್ ಮಾಡ್ಕೋಬೇಕು, ಓಕೆನಾ? ಮಾಡಿದ್ದೀನಿ ನಾನು. ನೋಡ್ಲಿ ಜಿರಳೆ ಏನೋ ಅದೇನೋ ತಿಂದ್ಬಿಟ್ಟಿದೆ ಅನ್ಸುತ್ತೆ. ಇದು ಆಚೆಗೆ ಹಾಕು. ಇದಕ್ಕೆ ಇಲ್ಲಿ ಇಟ್ಟಿದ್ಯಾ ನೀನು? ಒಂದು ನ್ಯಾಯವಾಗಿಡಲ್ಲ. ಪಾಪ ನನ್ನ ಮಗಳು ನೋಡಿ ನನಗೆ ಹೆಂಗೆ ದೋಸೆ ಮಾಡಿಕೊಟ್ಟಿದ್ದಾಳೆ ಅಂತ. ಇವಾಗ ಬ್ಯಾಟಿಂಗ್ ಮಾಡೋಣ. ಯಾರೋ ಪಾಪ ಹುಷಾರಿಲ್ಲ ಅಂದ್ಬಿಟ್ಟು ನೆನ್ನೆ ತಾನೇ ಟ್ಯಾಬ್ಲೆಟ್ ತೊಗೊಂಡು ಮಲಗಿದ್ರು. ಇವಾಗ ನೋಡಿ, ಅವಾಗಲೇ ಊಟ ಮಾಡಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಹಲೋ, ಅವಾಗಲೇ ತಿಂತಿದ್ದೀರಾ? ಒಂದು ಏನು ಹೇಳು, ಮಿಸ್ ಮಾಡಿದ್ದೀನಿ. ಏನು ತಿಂತಾ ಇದ್ದೀರಾ? ಆಲೂಗೆಡ್ಡೆ ಪಲ್ಯ. ಓಕೆ. ಟ್ಯಾಬ್ಲೆಟ್ ತಗೊಂಡಿದ್ದೀನಲ್ವಾ, ಅದು ಇನ್ನೂ ಸಿಗ್ತಾನೆ. ಮತ್ತೆ ಯಾಕೆ ತಿಂತಿದ್ದೀರಾ? ತಿನ್ಬರ್ತಾನೆ ನೀವು. ನೀನೇ ಕೊಟ್ಟೆ. ನಾನು ಹಾಕೊಟ್ಟೆ ಅಂದ್ಬಿಟ್ಟು ತಿನ್ಬಿಡ್ತೀರಾ? ಮತ್ತೆ ನಂಗೆ ಹೊಟ್ಟೆ ಅಲ್ವಾ? ಹೌದಾ? ಎಂಜಾಯ್ ಬೇಬಿ, ಎಂಜಾಯ್ ಬೇಬಿ ಅಂದರೆ ತಿನ್ಬೇಕು ತಾನೆ. ಎಸ್. ನನ್ನ ಮಗಳು ಪ್ರೀತಿಯಿಂದ ಮಾಡ್ಕೊಟ್ಟಿದ್ದಾಳೆ ಅಂತ ತಿಂತಾ ಇದ್ದೀನಿ, ಗೊತ್ತಾಯ್ತಮ್ಮ? ಓಕೆ, ಎಂಜಾಯ್ ನೋಡಿ. ನೇಚರ್ ಹತ್ರ ಕೂತ್ಕೊಂಡು ಬ್ಯಾಟಿಂಗ್ ಮಾಡ್ತಿದ್ದಾರೆ ಅಮ್ಮನವರು. ಸರಿ, ತಿನ್ನಿ, ಆಯ್ತು. ಪಾಪ ಡಿಸ್ಟರ್ಬ್ ಮಾಡಿ. ನೇಚರ್ ಹತ್ರ ಕೂತ್ಕೊಂಡು ಅಮ್ಮ ಇವಾಗ ಬ್ಯಾಟಿಂಗ್ ಮಾಡ್ತಿದ್ದಾರೆ ಗಾಯ್ಸ್, ನೋಡ್ಬೋದು ನೀವು. ನೇಚರ್ ಅಲ್ಲ ಅದು, ಇನ್ನೇನು ಮತ್ತೆ ಅದು? ಅದಲ್ಲ, ಅಲ್ಲಿ
ಸೂಪರ್ ನೇಚರ್. ವಿಂಡೋ ಓಪನ್ ಮಾಡಿದ್ವಲ್ಲ, ಓಪನ್ ಮಾಡಿ ಸಕ್ಕತ್ತಾಗಿರುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ. ಎಂಜಾಯ್. ನಾನು ತಿಂತಾ ಇದ್ದೀನಿ, ಎಂಜಾಯ್ ಮಾಡ್ತೀನಿ. ಪಾಪ ಡಿಸ್ಟರ್ಬ್ ಮಾಡೋದ ನಮ್ಮ ಮಮ್ಮಿಗೆ. ತಿನ್ಬೇಕಾದ್ರೆ ಡಿಸ್ಟರ್ಬ್ ಮಾಡಿದ್ರೆ ಕೋಪ ಬರುತ್ತೆ. ನೀನು ತಿನ್ಬೇಕಾದ್ರೆ ನಾನು ಹಾಗೆ ಮಾಡ್ತೀನಾ? ಮತ್ತೆ ಏನೇನು ತಿಂತಾ ಇದ್ದೀನಿ ಅಂದ್ರೆ 2 ದೋಸೆ ತಿಂತೀನಿ. ಅದ್ರ ಮೇಲೆ ಯಾವಾಗ್ಲೂ ಅದ್ರ ಜಾಸ್ತಿ ತಿಂದಿಲ್ಲ ಅಲ್ವಾ? ತಿನ್ಬೋದಲ್ವಾ ನೀವು? ಜಾಸ್ತಿ ತಿನ್ನಿ. ತಿನ್ನೋದು ಒಂಥರ ಗ್ಲೋ ಆಗಿ ಹೈಟ್ ಆಗಿ ಸ್ಮಾರ್ಟ್ ಆಗಿರ್ತೀರ. ದಪ್ಪ ಆಗ್ಬಿಡ್ಲಿ ಅಂತ ಹೇಳ್ತಾ ಇದೀಯಾ? ಎಲ್ಲ ಮಾಮ್ ಕ್ಯೂಟಾಗಿ ಕಾಣಿಸ್ತೀರಾ. ಇಲ್ಲ, 2 ನಾನು ತಿನ್ನೋದು. ಕ್ಯೂಟ್ ಬೇಬಿ ಥರ. ನೀನು ಎಷ್ಟು ತಿಂತೀಯ ಹೇಳು? ನಾನು ಒಂದು 20. ಪಲ್ಯ ಬೇಕಾ? ನೀನು ನಾನು ರೇಗಿಸ್ತಾ ಇದೀಯಾ? ಹುಷಾರಿಲ್ಲದೆ ಆಲಿಗೆಡ್ಡೆ ಪಲ್ಯ ತಿಂತಾ ಇದ್ದೆ. ಇಷ್ಟೊಂದೇಕೆ ಹಾಕಿದ್ಯಾ? ಹಾಲಿಗೆಡ್ಡೆ ಪ್ರಿಯೆ ನೀವು. ನಾದ್ರೂ ಇಷ್ಟ ಹಾಕ್ಬಾರ್ದು. ಪರವಾಗಿಲ್ಲ, ಹುಷಾರ್ ತಪ್ಪಲ್ವ ನನಗೆ? ಬೇಡ ಅಂದರೆ ಡ್ಯಾಡಿ ತಿನ್ನಿಸ್ಬಿಡಿ. ಸರಿ. ಸಿಲಿ ಕ್ವಶನ್ ಕೇಳೋದು ನನಗೆ ಇಷ್ಟ ಆಗಲ್ಲ. ಮತ್ತೆ ಯಾಕೆ ಕೇಳ್ತೀಯ ಹಂಗೆ? ನೋಡಿಲಿ, ಇಷ್ಟು ಯಾರು ತಿಂತಾರೆ ಇನ್ನೊಂದು ದೋಸೆಗೆ? ವಾ, ಒಂದು ಮಾತು ಹೇಳಂಗಿಲ್ಲ ಪಾಪ, ದುಃಖ ಬಂದ್ಬಿಡುತ್ತೆ. ಟವಲೆಲ್ಲ ಅಜ್ಜೋಗ್ಬಿಡ್ತು ನೋಡು, ಕಣ್ಣೀರು ಬಂದು. ಗೊತ್ತಾಯ್ತಾ? ನಾನು ತಿಂದ್ಬಿಟ್ಟು ಏನು ಮಾಡಬೇಕು ಅಂದ್ಕೊಂಡು ಮಾಡಿದ್ಯಾ? ಓಕೆ, ನೀನು ಮಾತಾಡ್ಸ್ತೀನಿ ಹೋದರೆ ಬಾಯ್, ಟಾಟಾ. ಕಿಚನ್ ಐಟಮ್ಸ್ ಬೇಕಾಗಿತ್ತು, ಅದಕ್ಕೋಸ್ಕರ ನಾನು ಕ್ರಾಂಕರಿ ವರ್ಲ್ಡ್ಗೆ ಹೋದೆ. ಅಲ್ಲಿ ಹೋಗ್ಬಿಟ್ಟು ನಾನು ಆ ಕಡೆ ಹೋದಾಗೆಲ್ಲ ಅದೇ ಅಂಗಡಿಲಿ ತಗೋತಿದ್ದೆ. ಅದಕ್ಕೋಸ್ಕರ ಇವತ್ತು ಅಲ್ಲೇ ಹೋದ್ನಲ್ಲ ಅಂತೇಳಿ ಆ ಅಂಗಡಿಗೆ ಹೋಗಿದ್ದೆ. ಅವರು ಕೇಳ್ತಾಯಿದ್ರು, ಮೇಡಮ್ ಬರ್ತಿದ್ರಲ್ಲ ಇವಾಗ ಬರ್ತಿಲ್ವಾ ಅಂತ. ಇಲ್ಲ ಸರ್, ನನಗೆ ದೂರ ಆಗುತ್ತೆ, ಅದಕ್ಕೋಸ್ಕರ ನಾನು ಬರ್ತಿಲ್ಲ ಅಂತ ಹೇಳಿದೆ. ನನ್ನ ಕಿಚನ್ಗೆ ಏನು ಐಟಮ್ಸ್ ಬೇಕು ಅದೆಲ್ಲ ನಾನು ಶಾಪಿಂಗ್ ಮಾಡಿದೆ. ನನ್ನ ಕಲರ್ಸ್ ತೊಗೊಳ್ಳೋಣ. ಎಲ್ಲೋ ಮತ್ತು ರೆಡ್ಡು, ಆರೆಂಜು ಕೂಡ ಸೇಮ್ ಎಲ್ಲ ಒಂದೇನು? 3 ಕಲರ್, 5 ಕಲರ್ ಅಷ್ಟೇ. ಇದೊಂದು ಕಲರ್ ತಗೊಂಡಿಲ್ಲ. ಹೌದಾ? ಇದು ಸೇಮ್ ಆಗ್ಬೇಕು. 4 ಅಷ್ಟೇ. ಪೂರ್ತಿ ಸೆಟ್ಟು ಸಿಲ್ವಾರು ಬಂದೆ. ನನಗೆ ಒತ್ತು ಸಾವಿಗೆ ಮತ್ತು ಮೋದಕ ಮಾಮೋಸ್ ಬೇಯಿಸ್ಲಿಕ್ಕೆ ನನಗೆ ಸ್ಟೀಮ್ ಕುಕ್ಕರ್ ಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಅಲ್ಲಿ ಹುಡಿಕೊಂಡು ಹೋದೆ. ಅಲ್ಲಿ ಇಲ್ಲ ಅಂತ ಹೇಳಿದ್ರು. ಈ ಥರ ಸಿಲ್ವಾರ್ದಿದೆ ತೊಗೊಳ್ಳಿ ಮೇಡಮ್ ಅಂತ ಹೇಳಿದ್ರು. ಅದನ್ನೇ ನೋಡ್ತಾ ಇದ್ದೀನಿ. ನೀರು ಹಾಕೊಂಡು ಸ್ವಲ್ಪ ಮುಕ್ಕಲ್ಲಿ ಹಾಕಿ, ನೀರು ಏನಾಗಲ್ಲ. ಸರಿಯಾಗಿ ಕೂರ್ತಾ ಇಲ್ಲ ನೋಡಿ. ನೋಡಿ, ಇಲ್ಲ ತೆಗಿಬೇಕಾದ್ರೆ ಅಂತ ತಿನ್ನಿ ಸರ್. ಬೇರೆ ಪೀಸ್ ಕೊಡಿ. ಅದು ಬೇಡ. ಅಷ್ಟೇ 850 ಅಷ್ಟೇ. ನಿಮ್ಮ ಅಂಗಡಿಗೆ ಅವಾಗಲಿದ್ದು ಬರ್ತೀವಿ 850 ಅಂದ್ರೆ ನಾವೀಗ ಒಂದು ಇಟ್ಕೋಬಹುದು. ನನ್ನ ಮಗಳು ಅಂಕಲ್ ನಿಮ್ಮ ಅಂಗಡಿಲೇ ನಾವು ತಗೊಳ್ಳೋದು ಅಂತ ಬಾರ್ಗಿನ್ ಮಾಡ್ತಾ ಇದ್ಲು ಅವ್ರ ಜೊತೆ. ನಾನು ಬೇಡ ಬಿಡಪ್ಪ ಅಂತಂದ್ರು ಕೂಡ ಬಾರ್ಗಿನ್ ಮಾಡ್ತಾ ಇದ್ಲು. ಸರಿ ಆಯ್ತು ಅಂದ್ಬಿಟ್ಟು ನಾನು ಕೇಳಕ್ ಸ್ಟಾರ್ಟ್ ಮಾಡಿದೆ. ಇಲ್ಲ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳಿ. ಇವಾಗ ನನಗೆ ಅದು ಬೇಕಿತ್ತಲ್ವಾ, ಅದಕ್ಕೆ ತಗೊಂಡೆ. ನೋಡಿ, ಇವ್ರು ತುಂಬಾ ವಾದ ಮಾಡ್ತಿದ್ದಾರೆ. ಅಂಕಲ್, ಈ ಅಂಕಲ್ ತುಂಬಾ ಸಾಫ್ಟ್ ಆಗಿದ್ದಾರೆ. ಈ ಅಂಕಲ್ ತುಂಬಾ ರೊಚ್ಗೆದ್ದಿರೋದು. ಗ್ಲಾಸ್ ಚೆನ್ನಾಗಿ ಬರುತ್ತೆ. ಅದು ಕಚ್ಕೊಳ್ಳಲ್ವಾ ಮೇಡಮ್? ಅದು 6 ಪೀಸ್ ಸೆಟ್. ಅದು ಗ್ಲಾಸ್ ಸೆಟ್. ಅದು ಸಿಂಗಲ್ ಪೀಸ್ ಇಲ್ವಾ? ಅದು ಆ ಥರ 6 ಪೀಸ್ ಚೆನ್ನಾಗಿ ಬರ್ತದೆ. ತುಂಬಾ ಚೆನ್ನಾಗಿ ಬರುತ್ತೆ. ಅಲ್ಲ,
ಹಚ್ಕೊಂಡು ಆಮೇಲೆ ಹಚ್ಕೊಳಲ್ಲ ಹೇಳ್ಲಿಲ್ಲ ಅಂತಂದ್ರೆ ಎಲ್ಲ ಹೇಳ್ತದೆ ಎಣ್ಣೆ ಹಾಕೋರು ಹೇಳ್ತದೆ ಎಣ್ಣೆ ಇಲ್ದೆ ಹೋದ್ರು ಹೇಳ್ತದೆ ದೋಸೆ ಬರಿ ಹಾಕ್ಬೇಕು ಅದ್ರ ಮೇಲೆ ನೀವು ಚಪಾತಿ ಹಾಕೋದು ಚಪಾತಿ ಎಲ್ಲ ಬೇರೆದ್ ಹಾಕಿದ್ರೆ ಬರೀ ದೋಸೆ ಆಮೇಲೆ ಬಿಸಿ ಇರುವಾಗ ಇಮಿಡಿಯೇಟ್ ನೀರಲ್ಲಿ ಹಾಕ್ಬಾರ್ದು ತೊಳೆಯಕ್ಕೆ ಆಗ್ಬಾರ್ದು ಸ್ವಲ್ಪ ತಣ್ಣಗಾದ್ಮೇಲೆ ವಾಶ್ ಮಾಡಿ ಇದೆಲ್ಲ ಹೋಗಲ್ವಾ ಏನು ಹೋಗಲ್ಲ ಇದು ಎಷ್ಟಿದು ನಿಮ್ಗೆ 1660 990 ಇದೆ ಚಿಕ್ಕದಿಲ್ವಾ ಇದ್ರಲ್ಲಿ ಇದೆ ಸಖತ್ತಾಗಿದೆ ಅಂತ ಮಮ್ಮಿ ನಿಮ್ಗೆ ಇಷ್ಟ ಆಯ್ತಾ ಬಿರಿಯಾನಿ ಎಲ್ಲ ಒಂದು ಕಾಲ್ ಕೆಜಿ ಮಾಡ್ಕೋಬೋದೇನು ಅಷ್ಟೇ ಅಲ್ಲ ಸ್ವಲ್ಪ ಆಯ್ತದೆ 4 ಕಿಲೋ ಆಗುತ್ತೆ ಜಾಸ್ತಿ ಅದು ಇರ್ಲಿ ತಗೋಬಿಡಿ ಮೇಡಮ್ ಅಲ್ಲ ಇರ್ಲಿ ನೆಕ್ಸ್ಟ್ ತಗೋತೀನಿ ಬರ್ತೀನಿ ನೆಕ್ಸ್ಟ್ ಬೇಕು ನನಗೆ ನೆಕ್ಸ್ಟ್ ಫ್ರೈಂಗ್ ಪ್ಯಾನ್ ಐಟಮ್ಸ್ ಎಲ್ಲ ತೊಗೊಂಡಾಯ್ತು. ಇವಾಗ ಕೊನೆಯಲ್ಲಿ ಮಗಳು ಪಾನಿಪುರಿ ಬೇಕು ಮಸಾಲೆ ಪುರಿ ಬೇಕು ಅಂದ್ಲು. ಸರಿ ಅಂದ್ಬಿಟ್ಟು ಕವಿತಾ ಬೇಕ್ರಿ ಪಕ್ಕದಲ್ಲಿ ಮಸಾಲೆ ಪುರಿ ಚಾಟ್ ಕೂಡ ಇದೆ ಮತ್ತು ಗೋಬಿ ಕಾರ್ನರ್ ಕೂಡ ಇದೆ. ಅಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಆ ಕಡೆ ಹೋದಾಗೆಲ್ಲ ಅಲ್ಲಿ ತೊಗೊಳಕ್ಕೆ ಹೋಗ್ತೀವಿ. ಸೂಪರ್ ಟೇಸ್ಟ್ ಎಲ್ಲ ಮಿಕ್ಸ್ ಆಗಿದೆ. ಹೌದಾ? ಚಿತ್ರಾನ್ನ ಮತ್ತು ಏನು ಕಡಲೆ ಬೀಜನೂ ಕೂಡ ಮಿಕ್ಸ್ ಆಗಿದೆ. ಹಾಂ ಮಿಕ್ಸ್ಚರ್ ಸಖತ್ತಾಗಿದೆ. ನೀವು ಟ್ರೈ ಮಾಡಿ ಬಂದು. ಬ್ರೌನಿ ಏನು ಗೇಟ್ ಹಾಕಿದ್ರು ಬಂದಿದೆಯಾ? ಹಾಂ ಗೇಟ್ ಹಾಕಿದ್ರು ಬಂದಿದೆಯಾ ಬ್ರೌನಿ? ಹಾಂ ಗೇಟ್ ಹಾಕಿದ್ರು ಬಂದಿದೆಯಾ? ಹಾಂ ಏನು ನಾಲ್ಗೆನ ಸ್ಮೈಲ್ ಮಾಡ್ತಾ ಇದೆಯಾ? ಅಯ್ಯೋ 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 ಇಲ್ಲಿ ಹೋಗು ಹೊರಗಡೆ ಹೋಗಲ್ವಾ? ಹಾಂ ಬ್ರೌನಿ ಯಾಕೆ ಏನಾಯಿತು? ಹಾಂ ಏನಾಯಿತು? ಊಟ ಮಾಡ್ಕೊಂಡು ಹೋಗ್ತೀಯಾ? ಹೊರಗಡೆ ಕೆಲಸ ಎಲ್ಲ ಮುಗಿಸಿ ಇವಾಗ ಬಂದೆ. ಬ್ರೌನಿ ಜೊತೆ ಸ್ವಲ್ಪ ಆಟ ಆಡಿ ಈಗ ಒಳಗಡೆ ಬಂದೆ. ನನ್ನ ಮಗಳು ಅದು ಕೊಡಿಸಿ ಮಮ್ಮಿ ಇದು ಕೊಡಿಸಿ ಮಮ್ಮಿ ಅಂತ ಕೇಳ್ತಾ ಇದ್ಲು. ಅದಕ್ಕೆ ನಾನು ಅವಳಿಗೇನು ಕೊಡಿಸ್ಲಿಲ್ಲ. ಪಾನಿಪುರಿ ಮಸಾಲೆ ಪುರಿ ಬಿಟ್ಟರೆ ಅದಕ್ಕೆ ಕೋಪ ಮಾಡ್ಕೊಂಡವಳೆ. ಅದಕ್ಕೆ ಗೆಣಸನ್ನ ನೆಪ ಮಾಡಿಕೊಂಡು ಅವಳನ್ನ ಮಾತಾಡಿಸ್ತಾ ಇದ್ದೀನಿ. ಓಕೆ ಬೇಸನ ಅಂತ ಹಾಲು ಕೀರ್ ಮಾಡಿ ಗೆಣಸು ಬೇಯಿಸ್ತೀನಿ. ಅವತ್ತು ನೋಡು ನಾನು ಪೌಚಲ್ಲಿ ಹಾಕಿಟ್ನಲ್ಲ ಫ್ರಿಡ್ಜ್ಗೆ, ಓಕೆ ನೀನು ನೋಡ್ದಲ್ಲ, ಹೌದು. ಅವತ್ತಿಂದ ಇದನ್ನ ಮುಟ್ಟೆ ಇಲ್ಲ. ಅದಕ್ಕೆ ಸ್ವಲ್ಪ ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡಿಬಿಟ್ಟು ಇವಾಗ ಕಟ್ ಮಾಡಿ ಈಗ ಅವೆಲ್ ಬೇಯಿಸೋಣ ಅಂತ ಬೇಯಿಸ್ತಾ ಇದ್ದೀನಿ. ನಿಂಗೆ ಬೇಕು ಅಂದ್ಯಲ್ಲ, ಹೌದು, ಅದಕ್ಕೋಸ್ಕರ. ಇಲ್ಲಿ ನೋಡಿ, ಇದು ಇಟ್ಕೊಂಡಿದ್ದೀನಿ ಸ್ಟೀಮರ. ನೋಡಿ ಇದನ್ನ ಇದ್ರಲ್ಲಿ ಅವೆಲ್ ಬೇಯಿಸ್ಕೊಳ್ಳೋದು. ಗೆಣಸು ತಗೊಂಡು ಬಂದು ಪೌಚ್ಗೆ ಹಾಕಿಟ್ಟಿದ್ನಲ್ಲ ಫ್ರಿಡ್ಜ್ಗೆ, ಅದು ಇವಾಗ ತಗೊಂಡೆ ಹೊರಗಡೆಗೆ. ಈಗ ನೀನು ಬಂದು ಕೇಳ್ದಿಲ್ಲ ಅಮ್ಮ ಗೆಣಸು ಮಾಡ್ಕೊಡಿ ಅಂತ. ಹೌದು, ಅದಕ್ಕೋಸ್ಕರ ಮಾಡೋಣ ಅಂತ ಅಂದ್ಬಿಟ್ಟು ತಗೊಂಡೆ. ಇವಾಗ ಇದು ಅವೆಲ್ ಬೇಯಿಸ್ತೀನಿ ಗೆಣಸನ್ನ. ಮತ್ತೆ ನಾನೇನು ಇದು ಕುಕಿಂಗು ಅಂದರೆ ಫುಲ್ ವಿಡಿಯೋ ಆಗ್ತಿಲ್ಲ, ನಿನಗೋಸ್ಕರ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಗೆಣಸನ್ನ ಬೇಯಿಸ್ಬಿಟ್ಟು ಅವೆಲಿ ಇದಕ್ಕೆ ಕಾಯಲ್ಲಿ ಕಾಯಿಸ್ತೀನಿ. ಓಕೆ, ಟೇಸ್ಟ್ ಆಗಿರುತ್ತೆ ಕಲ್ಸ್ಕೊಂಡು ತಿನ್ಲಿಕ್ಕೆ. ನಾವು ಸೇವ್ಗೆ ಎಲ್ಲ ಮಾಡಿದಾಗ, ಅದೇ ಊರಲ್ಲಿ ಮಾಡ್ತಾರಲ್ಲ ಅಕ್ಕಿ ಸೇವ್ಗೆ ಎಲ್ಲ ಮಾಡಿದಾಗ ತಿಂತೀವಲ್ಲ ಕಾಯಲ್ಲಿ ಕಾಯಿಸ್ಕೊಂಡು, ಆ ಥರ ಇದು ಚೆನ್ನಾಗಿರುತ್ತೆ ಕಾಯಲ್ಗೆ ಗೆಣಸು ಕೂಡ. ಅದಕ್ಕೆ ಈಗ ಬೇಯಿಸಕ್ಕಿಡೋಣ. ಇಲ್ಲಿ ನೋಡಿ, ಇಲ್ಲಿ ಇದನ್ನ ಸ್ವಲ್ಪ ನೀರಾಕಿ ಇಟ್ಟಿದ್ದೀನಿ. ಇದಕ್ಕೆ ಇದ್ರ ಮೇಲೆ ನಾನು ಇದು ಇಡ್ತೀನಿ. ಹಿಂಗೆ ಎಷ್ಟು ನಿಮಿಷ ಬೇಯಿಸ್ಬೇಕಿದು? ಬೇಯಬೇಕು ಸ್ವಲ್ಪ 30 ಮಿನಿಟ್ಸ್. ಓಕೆ, ನಾನಲ್ಲ ನೀವು. ಚೆನ್ನಾಗಿಲ್ವಾ? ಎಂತ ಕೆಲಸ ಎಲ್ಲ ಮಾಡೋದು ನೀವೇ ತಾನೆ. ನೋಡಿ ಹೆಂಗೆ ಹೇಳ್ತಾಳೆ, ಸುಳಿ ಸುಳಿ. ಪಿಂಕಿ ಮನೇಲಿ ಮೆಣಸಿನ್ಕಾಯಿ ಕೊಟ್ಟಿರೋದು ನೋಡಿ. ಪಿಂಕಿ ಅಷ್ಟೊಂದು ಮೆಣಸಿನ್ಕಾಯಿ ಇದ್ದ ಗಿಡದಲ್ಲಿ ಅಂತ ಹೇಳಿದ್ಲ. ಆ ಪಿಂಕಿ ಅಲ್ಲ, ಅದು ಒಂದು ಚಿಕ್ಕ ಹುಡುಗಿ ಇತ್ತಲ್ಲ, ಹುಡುಗಿ ಪಾಪು. ಅಲ್ಲ ಅದು ಜಾಸ್ತಿ ಐತೆ ಅಂತ ಹೇಳಿದ್ಲು. ಅದಕ್ಕೆ ಇಷ್ಟೇ ಜಾಸ್ತಿ ಸಿಗುತ್ತೆ ಅಂತ ಮಮ್ಮಿ, ಇಷ್ಟು ಸಿಗುತ್ತೆ ಅಂತ ಹೇಳಿದ್ ನನ್ಗೆ. ಅಲ್ಲಿ ನೋಡಿದ್ರೆ ನೋಡಿ, ಇಲ್ಲಿ ಇಷ್ಟು ಕವರಲ್ಲಿ ನೋಡಿದ್ರೆ ಇಲ್ವೇ ಇಲ್ಲ. ಅಲ್ಲಿ ಸಾಕೋಬೇಡಿ ನಿಮ್ಮೊಬ್ರಿಗೆ. ಊಟ ಮಾಡಲ್ಲ. ನೀವು ಹೆಂಗಿದ್ರೆ ಮೆಣಸಿನ್ಕಾಯಿ ತಿನ್ನಲ್ಲ ಅಲ್ಲ,
ಅದಕ್ಕೆ ತಿಂದೇನೆ ಹೋದ್ರೆ ನಮ್ಮ ಮಮ್ಮಿಗೆ ಒಬ್ಬರಿಗೆ ಸಾಕು ಅಂತ. ತಿಂದಿಲ್ಲ ಅಂದ್ರೆ ನೋಡಿ ಹಿಂಗ್ ಕೊಚ್ಬಿಟ್ಟು ಬಿಸಾಕಿರೋದೆ ಎಲ್ಲಾನು. ಹೌದು. ನಾನು ಬೆಳಗ್ಗೆ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಒರೆಸಿ ನೋಡಿ ಎಷ್ಟು ಚೆನ್ನಾಗಿಟ್ಟಿದ್ದೆ. ಬಂದ್ ಮಾಮೂಲಿ ಮಾಡ್ಬಿಟ್ಲು ನನ್ನ ಮಗಳು. ಏನ್ ಮಾಡ, ಚಿಕ್ಕ ಹುಡುಗಿ ಗೊತ್ತಾಗಲ್ಲ ಪಾಪ. ಇಷ್ಟೇ ತಾನೆ ಬಿಡಿ ಮ್ಯಾಮ್. ಇಷ್ಟೇನೆ. ಈ ಸಿಕ್ಕಿದ್ದು ಜ್ಯೂಸ್ ಮಾಡ್ಬೇಕು. ಇದನ್ನ ಮಾಡಿ ನೋಡೋಣ ಹೆಂಗ್ ಮಾಡ್ತೀರಾ ಅಂತ. ಬೆಂಡೆಕಾಯಿ ತೊಳೆದಿಟ್ಟಿದ್ದೀನಿ. ಇವಾಗ ಅದು ಕಟ್ ಮಾಡಿ ಬೆಂಡೆಕಾಯಿ ಇದು ಬಜ್ಜಿ ಮಾಡ್ಬಿಡಿ ಚೆನ್ನಾಗಿ. ಬಜ್ಜಿ ಇಲ್ಲ ಅಂದ್ರೆ ಗೊಜ್ಜು ಮಾಡ್ಬಿಟ್ಟು ಚಪಾತಿ ಮಾಡಿ. ಬೆಂಡೆಕಾಯಿ ಫಿಂಗರ್ ಚಿಪ್ಸ್ ಅಂತ ಮಾಡ್ಬೇಕು. ಫಿಂಗರ್ ಚಿಪ್ಸ್. ಅಯ್ಯೋ ಪೂಜೆ ಮಾಡ್ಬೇಕು ನಾನು. ಮಾಡಲ್ಲ ಬಿಡಿ ಇವತ್ತು ನೀವು. ಮಾಡ್ತೀನಿ, ಲೇಟೇನ. ಎಷ್ಟೊತ್ತು ಬೆಳಿಗ್ಗೆ ಏನೇನು ಕೆಲಸ ಮಾಡಿದ್ರಿ? ತುಂಬಾನೇ ಮಾಡಿದೀನಿ ಕೆಲಸ. ಅದೇ ಹೇಳಿ ಒಂದ್ ಸ್ವಲ್ಪ ನೋಡೋಣ. ಅಬ್ಬಾ ದೇವ್ರೆ, ಇವತ್ತು ಬೆಳಗ್ಗೆ ಎದ್ನಾ ಸೂರ್ಯ ನಮಸ್ಕಾರ ಮಾಡದ್ನ, ಮತ್ತೆ ತಿಂಡಿ ಮಾಡಿದೆ. ನಿಮ್ಗೆ ಅವಲಕ್ಕಿ ಉಪ್ಪಿಟ್ಟು ನಿಮ್ಗೆಲ್ಲ ಬಾಕ್ಸ್ ಹಾಕೊಟ್ಟೆ. ಮತ್ತೆ ಇವತ್ತು ಕೆಲ್ಸದಮ್ಮ ಬಂದಿಲ್ಲ, ಅದಕ್ಕೋಸ್ಕರ ನನಗೆ ಫುಲ್ ಕೆಲಸ ಎಲ್ಲ ನಾನೇ ಮಾಡ್ಕೊಂಡಿರೋದು. ನೀವೇ ಕಸ ಗುಡಿಸಿದ್ರೆ? ಕಸ ಎಲ್ಲ ನಾನೇ ಕ್ಲೀನ್ ಮಾಡಿದೆ. ಮ್ಯಾಟ್ ಎಲ್ಲ ಎತ್ತಿಟ್ಟು ಎಲ್ಲ ಕ್ಲೀನ್ ಮಾಡಿ ಮತ್ತೆ ಮ್ಯಾಟ್ ಹಾಕಿ, ಅಯ್ಯೋ ಮೇಲೆಲ್ಲ ಕ್ಲೀನ್ ಮಾಡಿ. ಇವಾಗ ನಿಮ್ಗೆ ಹೊಸ ಮನೆಗೆ ಬಂದಿದ್ದೀರಲ್ವಾ, ಏನ್ ಅನುಭವ ಆಗ್ತಿದೆ ಈಗ ಹಳೆ ಮನೆಗೂ ಮತ್ತೆ ಹೊಸ ಮನೆಗೂ? ಹೊಸ ಮನೆ ಏನಲ್ಲ, ನಮ್ದು ಹಳೆ ಮನೆ. ಇದು ಎಷ್ಟು ವರ್ಷ ಆಯ್ತು? 1.5 year. ಅದು ನಾವು ಬಂದ ತಕ್ಷಣ ನಮ್ಗೆ ಅದು ಮುಗೀತು. ಅದು ಹೊಸದಾಗಿ ಅದು ಹಾಲು ಉಗ್ಸಿದ ತಕ್ಷಣ ನಾವು ಅಲ್ಲಿ ಬಂದ್ವಿ ಅಂತಂದ್ರೆ ನಮ್ಮನೆ ನಮ್ದು ಹಳೆ ಮನೆ. ನಾನು ಹೇಳ್ತಾ ಇರೋದು ಕೆಲ್ಸದ ಬಗ್ಗೆ. ಕೆಲ್ಸದ ಬಗ್ಗೆನ ಎಕ್ಸ್ಪ್ಲೇನ್ ಮಾಡಲ್ಲ. ಯಾಕೆ ಅಂತಂದ್ರೆ ಹೋಮ್ ಟೂರ್ ಮಾಡಿದಾಗ ಮಾತ್ರ ಅದು ಎಕ್ಸ್ಪ್ಲೇನ್ ಮಾಡ್ತೀನಿ. ಕಿಲಾಡಿ. ಇವಾಗ ಎಕ್ಸ್ಪ್ಲೇನ್ ಮಾಡಲ್ಲ. ಯಾಕೆ ಹೇಳು? ಏನಕ್ಕೆ ಹೇಳಿ ಎಕ್ಸ್ಪ್ಲೇನ್ ಮಾಡಲ್ಲ ಇವಾಗ ಅಂತ? ಏನಕ್ಕೆ? ಮತ್ತೆ ಹೋಮ್ ಟೂರ್ ಮಾಡಿದೆ ನಾನು ಯಾಕೆ ಎಕ್ಸ್ಪ್ಲೇನ್ ಮಾಡ್ಲಿ ನಿಮ್ಗೆ? ಅಲ್ಲಿ ಕೇಳ್ತಿದ್ದಾರೆ ಜನಗಳು, ಹೇಳಿ ಉತ್ತರ ಕೊಡಿ. ಇಲ್ಲ, ಯಾರು ಮೆಸೇಜ್ ಹಾಕಿಲ್ಲ, ಕೇಳಿಲ್ಲ. ಓಕೆನಾ ಗೈಸ್? ಈ ಕಮೆಂಟ್ ಅಂತ ನಮ್ಮಮ್ಮ ಯಾರು ಹಾಕಿಲ್ಲ ಅಂತ ಕೇಳ್ತಿದಾರಲ್ವಾ, ಕಮೆಂಟ್ ಮಾಡಿ. ಹೋಮ್ ಟೂರ್ ಮಾಡೋದು ಫುಲ್ ಲೇಟ್. ಹೌದಾ? ಇವಾಗ್ಲೇ ಮಾಡಲ್ಲ. ನನಗೆ ವ್ಯೂಸ್ ಜಾಸ್ತಿ ಇಲ್ಲ, ನಾನೇ ಹೋಮ್ ಟೂರ್ ಮಾಡಿ. ವ್ಯೂಸ್ ಫುಲ್ ಬಂದ್ರೆ ಮಾಡ್ಬೋದು, ಹೋಮ್ ಟೂರ್ ಮಾಡ್ಬೋದು. ವ್ಯೂಸ್ ಇಲ್ಲ ನನ್ನ ಮನೆ ಹೋಮ್ ಟೂರ್ ಎಲ್ಲ ನಾನು ಮಾಡಲ್ಲ. ಇವಾಗ ನನಗೆ ಫುಲ್ ಕೆಲಸ ಇರುತ್ತೆ. ಹೋಮ್ ಟೂರ್ ಮಾಡಕ್ಕೆಲ್ಲ ಬಿಡುವಿಲ್ಲ. ಇಲ್ಲ ಕ್ಲೀನಿಂಗ್ ಎಲ್ಲ ಇರುತ್ತೆ, ಫುಲ್ ಎಲ್ಲ ಮಾಡ್ಬೇಕು. ದೊಡ್ಡ ಮನೆ ಎಲ್ಲ ಯಾರು ಕೇಳಿದ್ರೆ ಕಮೆಂಟ್ಸ್ ಮಾಡಿದ್ರೆ ಮಾಡ್ತಾರೆ ಮಮ್ಮಿ. ಅಂದ್ರೆ ಲೇಟಾಗಿ ಮಾಡ್ತೀನಿ. ಓಕೆ. ಈಗ ಅರ್ಜೆಂಟ್ಗೆ ಯಾವುದು ಮಾಡಲ್ಲ, ನಂದು ಡೈಲಿ ರೊಟೀನೇ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಈಗ ಮಾಡ್ಲಿಕ್ಕಾಗಲ್ಲ. ಫುಲ್ ಹೋಮ್ ಟೂರ್ ಅಂದ್ರೆ ಒಂದು ಇಂಚು ಸಹ ಅವ್ರಿಗೆ ಹೇಳಿದ್ರೆ ಎಕ್ಸ್ಪ್ಲೇನ್ ಮಾಡಕ್ ನೋಡ್ಕೊಂಡು ಮಾಡ್ಕೋಬಹುದು. ಅವ್ರ ಮನೆ ಕಟ್ಟಿದಾಗ ನಮ್ಮ ಮನೇನು ಕೂಡ ಸ್ವಲ್ಪ ಚಿಕ್ಕ ಪುಟ್ಟದ್ದು ಅವ್ರಿಗೆ ಅವಶ್ಯಕತೆ ಇರುತ್ತೆ. ತುಂಬಾ ಜನಕ್ಕೆ ಅವ್ರದ್ದು ಒಂಥರ ಸ್ಟೈಲಿಶ್ ಆಗಿ ಮನೆಗಳು ಕಟ್ಕೋತಾರೆ. ಆದ್ರೂ ಬೇರೆಯವ್ರನ್ನ ನೋಡಿ ಸ್ವಲ್ಪ ಈ ತರ ನಾವು ಮಾಡ್ಕೋಬೇಕು ಅಂತ ಮಾಡ್ಕೋತಾರೆ. ಅದಕ್ಕೆ ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ ಅಂತವ್ರಿಗೆ ನಾನು ಹೋಮ್ ಟೂರ್ ಮಾಡಿ ವಿಡಿಯೋಸ್. ಅರ್ಜೆಂಟ್ಗೆ ಯಾವ್ದು ಹೋಮ್ ಟೂರ್ ಮಾಡಲ್ಲ. ಓಕೆ ಓಕೆ ಸ್ಟಾಪ್. ಬೆಂತಾ 30 minutes ಆಗಿದ್ಯಾ? ಹೊಟ್ಟೆ ಹಸಿದಿದೆ. ನಿಂಗೆ ಹೊಟ್ಟೆ ಹಸ್ಬಿಟ್ರೆ ನಾನು ಅರ್ಜೆಂಟ್ ಮಾಡ್ಬಿಡ್ಬೇಕು. ಹೊಟ್ಟೆ ಎಲ್ಲ ಖಾಲಿ. ಬಂದು ಫಿಂಗರ್ ಚಿಪ್ಸ್ ಮಾಡಿ. ಆಗಲ್ಲ ಮ್ಯಾಮ್, ಬೆಂಡೆಕಾಯಿ ಕೈ ಕಾಲು ನೋವು ನನಗೆ. ಏನು? ಏನು ಇಲ್ಲ. ಯಾಕೆ? ಯಾಕೂ ಇಲ್ಲ. ಎಂಥದ್ದು ಇಲ್ಲ. ಬಾಯ್ ಬಾಯ್. ಕೇಕ್ ಎಲ್ಲ ತಿನ್ಕೊಂಡ್ಯಾ? ಅರ್ಧ ಇಟ್ಟಿದ್ಯಾ? ತಿಂದಾಕ್ಬಿಟ್ಟಿದ್ಯಾ? ಇವಾಗ ಆಗಿದೆ ಗೈಸ್, ನೋಡೋಣ. ಆಗಿರುತ್ತೆ ಇವಾಗ. ಆಗಿದೆ ನೋಡಿ, ಬೆಂದಿದೆ. ನೋಡಿ ತಗೊಳ್ಳೋಣ ಹಿಂಗೆ. ಇಲ್ಲಿ ಇಟ್ಕೊಳ್ಳೋಣ. ನೋಡಿ ಬೆಂದಿದೆ, ಚೆನ್ನಾಗಿ ಬೆಂದಿದೆ. ಸಾಕು, ಇಷ್ಟು ಬೆಂದರೆ ಓಪನ್ ಆಗಿ. ಇಷ್ಟು ಬೆಂದರೆ ಸಾಕು. ಈ ಥರ ಬೆಂದರೆ ಎಷ್ಟು ಚೆನ್ನಾಗಿದೆ. ಇದು ಸಿಪ್ಪೆ ತೆಗಿಬೇಕು. ಸಿಪ್ಪೆ ತೆಗೆದ್ಬಿಟ್ಟು ಆಮೇಲೆ ತಿನ್ಬೇಕು ಇದನ್ನು. ಇವಾಗ ಹಾಲು ಕೂಡ ರೆಡಿಯಾಗಿದೆ.
ಬೆಲ್ಲ ಹಾಕ್ಬಿಟ್ಟು ಏಲಕ್ಕಿ ಹಾಕಿ ಮತ್ತು ಹಾಲ್ಗೆ ಅಷ್ಟೇ ಹಾಕಿದ್ದೀನಿ. ಇನ್ನು ಕೊಬ್ಬರಿ ತುರಿ ಏನು ಹಾಕಲಿಲ್ಲ. ಇದಕ್ಕೆ ಸಾಕಲ್ವ ಗೆಣಸಿಗೆ ಅಂತೇಳಿ ಇಷ್ಟು ಮಾಡಿದ್ದೀನಿ. ಗೈಸ್, ಅಮ್ಮ ಮಗಳ ಕ್ವಾಟ್ಲೆ ಕಿಚನ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ತೀರಲ್ಲ. ಥ್ಯಾಂಕ್ ಯು.